ಇಟ್ಟುಕೊಂಡು ಆ ಟಿಪ್ಪರ್ ನಂಬರ್ ಇಟ್ಟುಕೊಂಡು ಹೋಗ್ತಾರೆ. ಇದು ಸಾರ್ವಜನಿಕವಾಗಿರ್ತಕ್ಕಂಥದ್ದು. ಸಾರ್ವಜನಿಕವಾಗಿ ಅಂದ್ರೆ ಇಲ್ಲಿ ಸರ್ಕಾರ ಏನು ಮಾಡುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಸರ್ಕಾರ ಏನು ಮಾಡುತ್ತೆ? ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಆಡಳಿತ, ಮಂತ್ರಿಗಳು, ಶಾಸಕರುಗಳು, ಜನಪ್ರತಿನಿಧಿಗಳು, ಮಂತ್ರಿಗಳು ತಮ್ಮ ಚೇಲಗಳಿಗೆ ಇವತ್ತು ಶಾಂಡ್ ಮಾಫಿಯಾನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಮಂತ್ರಿಗಳೇ ತನ್ನ ಬಾಲ ಹಿಂಬಾಲಕರಿಗೆ ಮಾಡ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ನಾನು ಇವತ್ತೇನು ರಾಯಚೂರಿಗೆ ಬಂದಿರತಕ್ಕಂಥ ಹೊಸ ಡಿಸಿ SP ಅವರಿಗೆ ಹೊಸದಾಗಿ ಬಂದಿರತಕ್ಕಂಥ SP ಅವರು ಒತ್ತಾಯ ಮಾಡ್ತೇನೆ, ದಯವಿಟ್ಟು ಈಗಾಗಲೇ ಏನು ಶ್ರೀನಿವಾಸ ನಾಯಕ ಎಂದು ಇತರರ ಮೇಲೆ ಆಗಿರ್ತಕ್ಕಂಥ FIR ಮತ್ತು ದಾಖಲೆ ಮಾಡಿದ್ರು. ನೀವು ಈಗಾಗಲೇ ಕೇಸನ್ನ ಮಾಡಿದ್ರು ಕೂಡ ನಿನ್ನೆ IB ನಲ್ಲಿ ಕುಳಿತುಕೊಂಡು ರಾಜಾರೋಷವಾಗಿ ಪತ್ರಿಕೆಗೆ ಘೋಷಣೆ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಶ್ರೀನಿವಾಸ ನಾಯಕ ಅಂಡ್ ಟೀಮ್ ಅಂದ್ರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಒಬ್ಬ FIR ಆದರೂ ಕೂಡ ಒಬ್ಬ ದಂಧೆಕೋರನ್ನ ಅರೆಸ್ಟ್ ಮಾಡಲಾದಂತ ನಿಟ್ಟಿಗೆ ಇವರು ಇದ್ದಾರೆ ಅಂತಂದ್ರೆ ನಾವು ಏನು ಹೇಳ್ಬೇಕಂತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಅವ್ರ ಮೇಲೆ ನಿನ್ನೆ ಹನುಮಂತರಾಯ ಅವರು ದೂರು ನೀಡಿದಾಗ ಠಾಣಾ ಗುಂಡಿ ನಂಬರ್ 30/2026 ಕಲಂ 189(2), 191(2), 239(3), 351(2) ಸಹಿತ 190 BNS ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ದಾಖಲಾಗಿದ್ರು ಕೂಡ ಅಲ್ಲಿ ಪೊಲೀಸರು ಏನು ಮಾಡಕ್ಕೆ ಸಾಧ್ಯ ಇಲ್ಲ, ಮಾಡಂಗಿಲ್ಲ. ಹೀಗಾಗಿ ನಾವು ಈ ಮರಳು ದಂಧೆಯನ್ನ ಕಡಿವಾಣ ಹಾಕಬೇಕಂತಕ್ಕಂಥದ್ದನ್ನ ಜಿಲ್ಲಾ SP ಮತ್ತು DC ಗೆ ನಾವು ಒತ್ತಾಯ ಮಾಡ್ತೇವೆ.